ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ತಾರೀಕು 11/4/2026 ಶನಿವಾರ, ಉತ್ತರಾಯಣ, ವಸಂತ ಋತು, ಶ್ರೀ ಪರಾಭವ ಸಂವತ್ಸರದಲ್ಲಿ ಚೈತ್ರ ಮಾಸದ ಕೃಷ್ಣ ಪಕ್ಷದ ನವಮಿ ತಿಥಿ. ಈ ದಿನ ಉತ್ತರಾಷಾಢ ನಕ್ಷತ್ರ ಇದೆ. ಶುಭ ಕಾಲ ಬಂದು 7:30ರಿಂದ 9 ಗಂಟೆವರೆಗೂ ತುಂಬ ಚೆನ್ನಾಗಿದೆ. ಮತ್ತು ತಿರ್ಗಿ 4 ಗಂಟೆಯಿಂದ 5 ಗಂಟೆಯವರೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಟೈಮು. ಆ ಟೈಮ್ ಒಳಗಡೆ, ಆ ಸಮಯದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳೇ, ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ಶನೇಶ್ವರನ ವಾರ ಮತ್ತು ಆಂಜನೇಯ ಕಲಿಯುಗ ವರದ ಅಂತಕ್ಕಂಥ ಚಿರಂಜೀವಿಯಾಗಿರ್ತಕ್ಕಂಥ ಆಂಜನೇಯನ ವಾರ ಆಗಿರೋದ್ರಿಂದ ಈ ದಿನ ನೀಲಾಂಜನಂ ಸಮಭಾಷಂ ರವಿಪುತ್ರಂ ಹಿಮಾಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಆ ಶನೇಶ್ವರ ನಿಮ್ಮ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಈ ದಿನ 12 ರಾಶಿಯವರಿಗೆ ಯಾವ ರೀತಿ ಫಲಾಫಲಗಳಿದೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಹೆಲ್ಪಿಂಗ್ ನೇಚರ್ ಮಾಡತಕ್ಕಂಥದ್ದು ಜಾಸ್ತಿ. ಈ ದಿನ ತುಂಬ ನೀವು ನೊಂದ ಜೀವಿಗಳಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಜಾಸ್ತಿ. ಇನ್ನು ವೃಷಭ ರಾಶಿಯವರಿಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಸಿಗ್ತಕ್ಕಂಥ ಒಂದು ದಿನ ಅಂತಲೇ ಹೇಳ್ಬೋದು. ಇನ್ನು ಮಿಥುನ ರಾಶಿಯವರಿಗೆ ಶ್ರದ್ಧಾ ಭಕ್ತಿಯಿಂದ ನಡ್ಕೊಳ್ತೀರಿ, ಬೇರೆಯವರಿಗೆ ನೀವು ಗೌರವ ಕೊಟ್ಟು ನಡ್ಕೊಳ್ತೀರಿ, ದೇವಾಲಯಗಳಿಗೆ ಹೋಗ್ತೀರಿ. ಇನ್ನು ಕಟಕ ರಾಶಿಯವರಿಗೆ ಒಳ್ಳೊಳ್ಳೆ ಹೊಸ ಸ್ನೇಹಿತರುಗಳು ಸಿಗ್ತಕ್ಕಂಥದ್ದು, ಹೊಸ ಹೊಸ ಬಂಧು ಮಿತ್ರರು ಆಗಮನವಾಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ಇನ್ನು ಸಿಂಹರಾಶಿಯವರಿಗೆ ಬೇರೆಯವ್ರ ಮೇಲೆ ನಂಬಿಕೆ ಇಡ್ತಕ್ಕಂಥದ್ದು, ಬೇರೆಯವ್ರ ಮೇಲೆ ವಿಶ್ವಾಸ ಇಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ನಿಮಗೆ ತುಂಬ ಚೆನ್ನಾಗಿದೆ. ಇನ್ನು ಕನ್ಯಾ ರಾಶಿಯವರಿಗೆ ಸದೃಢರಾಗಿರ್ತೀರಿ. ಈ ದಿನ ಚಾಲೆಂಜಿಂಗ್ ತೊಗೊತೀರಿ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದು ಚಾಲೆಂಜಿಂಗ್ಗೆ ಬರ್ತಕ್ಕಂಥದ್ದು, ಇಲ್ಲ ನಾನು ಅದನ್ನು ಗೆಲ್ಲಬೇಕು, ಅದನ್ನು ನಾನು ಏನಾದರೂ ಮಾಡಿ ನಾನು ಅದನ್ನು ಪಾಸ್ ಮಾಡಬೇಕು ಅಂತಕ್ಕಂಥ ಛಲ, ಹುಮ್ಮಸ್ಸು ಬರ್ತಕ್ಕಂಥದ್ದು. ಇನ್ನು ತುಲಾರಾಶಿಯವರಿಗೆ ಸೂಚನೆ ಕೊಡ್ತೀರಿ, ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ, ಯಾರಿಗೇ ಆಗಲಿ ನೀವು ಈ ರೀತಿ ನಡ್ಕೋಬೇಕು, ಈ ರೀತಿ ಇರಬೇಕು ಅಂತ ಗೈಡೆನ್ಸ್ ಕೊಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಬೇರೆಯವ್ರ ಮೇಲೆ ಅವಲಂಬಿತರಾಗಿರ್ತೀರಿ, ಅವ್ರ ಮೇಲೆ ಜಾಸ್ತಿ ನಂಬಿಕೆ ಇಟ್ಟಿರ್ತೀರಿ, ಅವರಿಂದ ಸ್ವಲ್ಪ ಏನಾದರೂ ನಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಕಾತುರದಿಂದ ಕಾಯ್ತಾ ಇರ್ತೀರ. ಇನ್ನು ಧನುಷ್ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಈ ದಿನ ಉತ್ತಮ ಪ್ರಗತಿ ಪಥದಲ್ಲಿ ನಡೀತಕ್ಕಂಥದ್ದು, ಉತ್ತಮದಲ್ಲಿ ನಡೀತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಈ ದಿನ ಲವಲವಿಕೆಯಾಗಿರ್ತೀರ. ಇನ್ನು ಮಕರ ರಾಶಿಯವರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥ ದಿನ. ಈ ದಿನ ತುಂಬ ಚೆನ್ನಾಗಿದೆ, ಪ್ರಯತ್ನ ಪಡಿ. ಕುಂಭರಾಶಿಯವ್ರಿಗಂತೂ ಬೇರೆಯವ್ರ ಮೇಲೆ ಅವಲಂಬಿತರಾಗಿರ್ತೀರಿ, ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಕೇಳೋಕ್ಕೆ ನೀವು ಶುರು ಮಾಡಿರ್ತೀರಿ. ಹಾಗಾಗಿ ನೀವು ಅವ್ರ ಕಡೆಯಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರೋ ಅದು ಖಂಡಿತವಾಗಿ ಸಿಗುತ್ತೆ. ಇನ್ನು ಮೀನರಾಶಿಯವರಿಗೆ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ನೆನಪಾಗ್ತಕ್ಕಂಥ ದಿನಗಳು ಇವತ್ತು. ನೀವೇನೇನೋ ತಪ್ಪು ಮಾಡಿರ್ತೀರಿ ಅದನ್ನೆಲ್ಲ ತಿರ್ಗಿ ಮತ್ತೆ ನೆನೆಸ್ಕೊಂಡು ಕೊರಗುವಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರ ಬಾಳಲ್ಲಿ ಸುಖ, ಶಾಂತಿ ಬರಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಬಂಧುಗಳೇ, ಈ ದಿನ ಶನಿವಾರ ಆಗಿರೋದ್ರಿಂದ ನೀವು ಮಾಡ್ತಕ್ಕಂಥ ಕರ್ತವ್ಯ ಏನಪ್ಪ ಅಂತಂದರೆ, ಈ ದಿನ ಆ ಪರಮೇಶ್ವರನ ಸ್ವರೂಪನಾಗಿರ್ತಕ್ಕಂಥ ಶನೇಶ್ಚರ ಚರ ಅಂತಕ್ಕಂಥದ್ದು ಹೋಗ್ತಾ ಇರ್ತಕ್ಕಂಥದ್ದು, ಸ್ಥಿರ ಅಂತಕ್ಕಂಥದ್ದು ನಿಲ್ತಕ್ಕಂಥದ್ದು. ಚರ ಅಂದರೆ ಹೋಗಿ ಬೇರೆ ಅದಕ್ಕೆ ಸ್ಥಾನಮಾನಗಳಲ್ಲೇ ಇರಲ್ಲ. ರಾಹು ಕೇತುಗಳೇ ಆಗಿರಲಿ, ಶನೇಶ್ಚರನೇ ಆಗಿರಲಿ, ಇವರು ನಿಂತನ್ನ ಜಾಗದಲ್ಲಿ ಇರ್ತಕ್ಕಂಥದ್ದೆಲ್ಲ ಚರಾಚರವಾಗಿ ಹೋಗ್ತಕ್ಕಂಥ ಒಂದು ಗ್ರಹಗಳು. ಈ ಗ್ರಹಗಳು 27 ನಕ್ಷತ್ರಗಳ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು. 12 ರಾಶಿಗಳ ಮೇಲೆ ಒಂದೊಂದು ತಿಂಗಳು ಕಾಲ ಕೆಲವೊಂದು ಈ ಶನೇಶ್ವರ ಏನು ಮಾಡ್ತಾನೆ, 7.5 ಅಂದರೆ 7.5 ವರ್ಷಗಳ ಕಾಲ ಇರ್ತಾನೆ, 7.5 ತಿಂಗಳುಗಳ ಕಾಲ ಇರ್ತಾನೆ, 7.5 ಗಂಟೆಗಳ ಕಾಲ ಆ ಸ್ವಾಮಿ ಪ್ರವೇಶ ಮಾಡ್ತಕ್ಕಂಥದ್ದು ಕೆಲವು ರಾಶಿಗಳಿಗೆ. ಹಾಗಾಗಿ ಆ ಶನೇಶ್ವರನ ಆಲಯಕ್ಕೆ ಹೋಗಿ ತಿಲಾಂಜನವನ್ನು ಮಾಡಿಸ್ತಕ್ಕಂಥದ್ದು, ಎಳ್ಳೆಣ್ಣೆಯನ್ನು ದಾನ ಕೊಡ್ತಕ್ಕಂಥದ್ದು, ಕಪ್ಪು ವಸ್ತ್ರಗಳನ್ನು ದಾನ ಕೊಡ್ತಕ್ಕಂಥದ್ದು, ಎಳ್ಳು ಬತ್ತಿಗಳನ್ನು ಹತ್ತಿಸ್ತಕ್ಕಂಥದ್ದು, ಮತ್ತು ಆ ಆಜ್ಞಾಚಕ್ರದಲ್ಲಿ ಆ ತಿಲಕವನ್ನು ಇಡ್ತಕ್ಕಂಥದ್ದು, ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ಉದ್ದಿನ ವಡೆಯನ್ನು ಕೊಡ್ತಕ್ಕಂಥದ್ದು. ಮುಂದಿನ ಭಾಗಗಳಲ್ಲಿ ತಿಳಿಸ್ತೀನಿ ಉದ್ದಿನ ವಡೆಯನ್ನು ಯಾಕೆ ನಾವು ಆಂಜನೇಯನ ಕೊಡಬೇಕು, ಉದ್ದಿನಲ್ಲಿ ಅಂಥ ಏನು ಮಹತ್ವ ಇರ್ತಕ್ಕಂಥದ್ದು ತಿಳಿಸ್ತೀನಿ.
ಉದ್ದಿನ ವಡೆಗಳನ್ನು ದಾನ ಕೊಡ್ತಕ್ಕಂಥದ್ದು, ಕೇಸರಿಯನ್ನು ಆಜ್ಞಾ ಚಕ್ರದಲ್ಲಿ ಇಡ್ತಕ್ಕಂಥದ್ದು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ.